ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಗೋಧಿ ನುಚ್ಚಿನಿಂದ ಮಾಡುವಂಥ ಪಾಯಸ, ಬ್ರೋಕನ್ ವೀಟ್ ಪಾಯಸ. ತುಂಬಾನೇ ರುಚಿಯಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಂದ ದೊಡ್ಡೋರ್ವರೆಗೂ ಡಯಾಬಿಟಿಸ್ ಇರೋರು ಸಹ ತಿನ್ಬಹುದು ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು, ಈ ಕಪ್ಪಲ್ಲಿ ಮುಕ್ಕಾಲು ಕಪ್ನಷ್ಟು ಗೋಧಿ ನುಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಪೂರ್ತಿ 2 ರಿಂದ 3 ಬಾರಿ ನೀಟಾಗಿ ತೊಳ್ಕೊಂಡು ತಗೊಂಬರೋಣ. ಇದಕ್ಕೀಗ ನಾನು ಒಂದು 1/4 ಕಪ್ನಷ್ಟು ಹೆಸರುಬೇಳೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇಷ್ಟ ಇತ್ತಂದ್ರೆ ಹೆಸರುಬೇಳೆ ಹಾಕಿ, ಇಲ್ಲ ಅಂತಂದ್ರೆ 1 ಕಪ್ ಪೂರ್ತಿ ನೀವು ಗೋಧಿ ನುಚ್ಚನ್ನೇ ತಗೊಳ್ಬಹುದು. ನಾನಿಲ್ಲಿ 2 ಸೇರಿಸಿ ಮಾಡ್ತಾ ಇರೋದ್ರಿಂದ ನಾನು ಹೆಸರುಬೇಳೆ ಸಹ ತಗೊಂಡಿದ್ದೀನಿ. ಈಗ ಇಲ್ಲಿ 3 ಕಪ್ನಷ್ಟು ನೀರನ್ನು ಸೇರಿಸಿ 3 ವಿಷಲ್ ತಗೊಳ್ತೀನಿ ನಾನು ಮೀಡಿಯಂ ಫ್ಲೇಮಲ್ಲಿ. 3 ವಿಷಲ್ಗೆ ನೀಟಾಗಿ ಬೆಂದಿರುತ್ತೆ. ಗೋಧಿ ನುಚ್ಚು ಹಾಗೆ ಹೆಸರುಬೇಳೆ ಸಹ 2 ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇಲ್ಲಿ ನಾನು ಹಾಕಿರೋ ನೀರು ಪೂರ್ತಿನೇ ಸಾಕಾಗಿದೆ. ನೀವು ಸಾಕಾಗೋದಿಲ್ಲ ಅಂತ ಅನಿಸಿದ್ರೆ 4 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಕಾಯಿ ಹಾಲನ್ನು ತೊಗೊಂಡಿದ್ದೀನಿ. ತೆಂಗಿನಕಾಯಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಅದರಿಂದ ಹಾಲು ತೊಗೊಂಡಿದ್ದೀನಿ. ಈ ಹಾಲು ನಾನಿಲ್ಲಿ 3 ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ತಗೊಳ್ಳಿ. ಇಲ್ಲಿ ನಾನು ಕಾಯಿ ಒಂದು 2 ರಿಂದ 3 ಸರಿ ನೀಟಾಗಿ ರುಬ್ಬಿ ಅದರಿಂದ ಶೋಧಿಸಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಬೆಲ್ಲನ ನಾನು ಈ ಥರ ಕರಗಿಸಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲನೇ ಹಾಕ್ಕೊಳ್ಬೇಕು. ಬೆಲ್ಲ ಹಾಕೋದ್ರಿಂದನೇ ರುಚಿ ಚೆನ್ನಾಗಿರುತ್ತೆ ಸಕ್ಕರೆಗಿಂತ. ನೋಡಿ, ಈ ಥರ ಶೋಧಿಸಿರೋಂಥ ಬೆಲ್ಲದ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಕಾಯಕ್ಕೆ ಇಟ್ಕೊಳ್ಳೋಣ. ತುಂಬಾನೇ ಬಿಸಿ ಮಾಡ್ಬೇಕಂತ ಏನಿಲ್ಲ, ತುಂಬಾ ಹೊತ್ತು ಕುದಿಸೋಷ್ಟಿಲ್ಲ. 1 ಕುದಿ ಬಂದರೆ ಸಾಕಾಗುತ್ತೆ ಈ ಪಾಯಸ. ಈಗಿಲ್ಲಿ ಇದಕ್ಕೆ ಕುಟ್ಟಿ ಪುಡಿ ಮಾಡಿರೋಂಥ, ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿರೋಂಥ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿನ ಸಹ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ಈಗ 1 ರಿಂದ 2 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಗೋಡಂಬಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಸಹ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಉಡುಪಿ ಕಡೆ ಈ ಪಾಯಸ ಅಂತೂ ಮಾಡೇ ಮಾಡ್ತಾರೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಇದನ್ನ ಪ್ರಸಾದವಾಗಿ ಸಹ ಕೊಡ್ತಾರೆ. ನೋಡಿ, ಇಲ್ಲಿ ನಾನು ದ್ರಾಕ್ಷಿ ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎರಡನ್ನು. ಒಂದ್ಸರಿ ಈ ಥರ ಪಾಯಸ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಎಲ್ರಿಗೂ ಸಹ ಇಷ್ಟ ಆಗುತ್ತೆ, ಮಕ್ಕಳಿಂದ ದೊಡ್ಡೋರ್ವರೆಗೂ. ಯಾವಾಗಲೂ ಒಂದೇ ಥರ ಪಾಯಸ ಮಾಡಿ ಬೋರ್ ಆಗಿದ್ರೆ ಈ ಥರ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.